ಅವಳು ಯಾರೋ ಹೇಳ್ತಾಳೆ ಕಿತ್ತು ಹೋಗಿರೋ ದರ್ಶನ್ ಬರಲ್ಲ, ಡಿ ದರ್ಶನ್ ಡ್ಯಾಶ್ ದರ್ಶನ್ ಅಂತಾಳೆ. ತಪ್ಪು ತಾನೇ ಅದು. ಈ ಬಳ್ಳಾರಿಯಿಂದ ಇನ್ನೂ ತಿರ್ಗಾ ನೀವು ಮೈಸೂರಿಗೆ ಹಾಕಲಿ, ತಿರ್ಗಾ ಪರಪ್ಪನಾಗ ಬಂದ್ರೆ ನಮ್ಮ ಭಾಷೆ ನಮಗೆ ತಪ್ಪು ಮಾಡಿಲ್ಲ. ನಮ್ಮ ಭಾಸು ನಮಗಿದೆ. ಈ ನ್ಯೂಸ್ ಚಾನಲ್ ಮಾಡೋಕ್ಕೆ ಕೆಲಸ ಇಲ್ಲ. ಬೇರೆ ಯಾರೋ ಈಗ ಅದು ಯಾವುದಾದ್ರು ಪಾಪ ರೇಪ್ ಕೇಸ್ ಆಯಿತು, ಅದು ಯಾರು ಕೇಳಲ್ಲ. ಹೋಗಿ ಬಂದು ಈ ಮೂಗಿನ ಇದು ಮಾಡಿದ್ರು ಅಂದ್ಬಿಟ್ಟು ನಮ್ಮ ಭಾಷೆ ಇದು ಮಾಡ್ತಾರೆ. ಬೆಳಗಿನ ಸಂಜೆ ಗಂಟೆ ಆಯ್ಕೊಂಡು ಡಿ ಬಾಸು ಇನ್ನು ಯಾರು ಅವರಿಂದನೇ ಎಲ್ಲ ಅವ್ರ ಮೇಲೆ ಇರೋ ಪ್ರೀತಿ ಇನ್ನೂ ಜಾಸ್ತಿ ಆಗ್ತೈತೆ, ಕಮ್ಮಿ ಆಗ್ತಾ ಇಲ್ಲ, ಆಗೋದು ಇಲ್ಲ. ತಪ್ಪು ಮಾಡಿದ್ರಾ ಒಪ್ಕೋತೀವಿ ನಾವೇ. ಆ ವಿಡಿಯೋ ತೋರಿಸ್ಲಿ, ಅನುಭವಿಸ್ಲಿ ನಮ್ಮ ಬಾಸು. ಇವರೇ ಅಲ್ಲ, ನ್ಯೂಸ್ ಚಾನಲ್ ಅಲ್ಲ, ಆ ಭಗವಂತನೇ ಸೈ ಅಂತ ಕೆಳಗಿಳಿದು ಫೈ ಅಂತ ಮೇಕ್ ಹೋದ್ರು ನಾವು ಬಿಡ್ಕೊಡಲ್ಲ. ಸರ್, ದರ್ಶನ್ ಅವರು ಪರಪ್ಪನಗರ ಜೈಲಲ್ಲಿ ಇದ್ದಾಗ, ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ 6106 ಕೈದಿ ನಂಬರ್ ಕೊಟ್ಟಿದ್ರು. ಆವಾಗ ಅವ್ರ ಅಭಿಮಾನಿಗಳು ಟ್ಯಾಟೋ ಹಾಕ್ಸ್ಕೊಂಡಿದ್ರು, ಗಾಡಿ ಮೇಲೆ ಹಾಕೊಂಡಿದ್ರು, ಗಾಡಿ ನಂಬರೇ ಬೇಕು ಅಂತಾನೆ ಒದಾಡ್ತಿದ್ರು. ಹಾ ಸರಿ ಆಯ್ತು. ಇವಾಗ ಏನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. 511 ಕೈದಿ ನಂಬರ್ ಕೊಟ್ಟಿದ್ದಾರೆ. ಅಂದ್ರೆ ಆ ಟೈಮಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿರೋದು, ಗಾಡಿ ಮೇಲೆ ಸ್ಟಿಕ್ಕರ್ ಹಾಕೊಂಡಿರೋದು ಅಭಿಮಾನಿಗಳ ಬಗ್ಗೆ ಏನ್ ಹೇಳ್ತೀರಾ? ಅದು ಇತ್ತು, ಈಗ ಅದನ್ನು ಹಾಕ್ಸ್ತೀವಿ. ಅಭಿಮಾನ ನಮ್ಮ ಬಾಸ್ ಅದು. ಹಾ ಹೇಳಿ ಹೇಳಿ ಹೇಳಿ. ಯಾವ ತರ ಅಭಿಮಾನ ಅದು ಅಂತ? ಕೈದಿ ನಂಬರ್ನು ಕೂಡ ಪ್ರೀತಿ ಅದು. ಈ ನ್ಯೂಸ್ ಚಾನಲ್ ಮಾಡೋಕ್ಕೆ ಕೆಲಸ ಇಲ್ಲ. ಬೇರೆ ಯಾರೋ ಈಗ ಅದು ಯಾವುದಾದ್ರು ಪಾಪ ರೇಪ್ ಕೇಸ್ ಆಯಿತು, ಅದು ಯಾರು ಕೇಳಲ್ಲ. ಹೋಗಿ ಬಂದು ಈ ಮೂಗಿನ ಇದು ಮಾಡಿದ್ರು ಅಂದ್ಬಿಟ್ಟು ನಮ್ಮ ಭಾಷೆ ಇದು ಮಾಡ್ತಾರೆ. ಈಗ ನಮ್ಮ ಭಾಷೆ ಬಿಟ್ಟು ಇನ್ಯಾರು ತೋರಿಸಲ್ವಾ? ತೋರಿಸ್ತಿದ್ದೀರಾ? ಬೆಳಗಿನ ಸಂಜೆ ಗಂಟೆ ಆಯ್ಕೊಂಡು ಡಿ ಬಾಸು ಇನ್ನು ಯಾರು ಅವರಿಂದನೇ ಎಲ್ಲ. ಎಷ್ಟೋ ಕೇಸ್ ನಡೀತಾ ಇದೆ, ಎಲ್ಲ ಮುಚ್ಚೆ ಹೋದವ. ಏನು ಮಾಡ್ತಾ ಇದ್ದೀರಾ ಬೇರೆಯವರು? ಸರ್ ಮೇಡಮ್ ತೋರಿಸ್ತಿ, ಅವ್ನು ಯಾವನೊಬ್ಬ ಎನ್ಕೌಂಟರ್ ಮಾಡಬೇಕು ಅಂತಾನೆ, ಇನ್ನು ಇವನು ಯಾವನೋ ದನ ಅಂತಾನೆ. ದನ ಅನ್ನೋ ತಪ್ಪು. ಇವ್ನ ಮನೆಯಿಂದ ಊಟ ಹಾಕಿದ್ದೆ ನಮ್ಮ ಬಾಸ್ಗೆ. ಅಭಿಮಾನಿಗಳು ಹಾಕಿ ನಮ್ಮ ಭಾಷೆ ಹೇಳಿದ್ದಾರೆ, ಅವ್ರು ಆಗ ಒಂದೊಂದು ಇದು ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಬಿಟ್ಟು ಇವನು ದನ ಅದು ಇದು ಅಂದರೆ ತಪ್ಪದು. ಅವ್ರು ಏನಾರು ನಮಗೆ ಅವ್ನು ಯಾವನದು ಏನು ಮಾಡ್ತಾರೆ ನೋಡ್ಕೊಳ್ಳೋಣ. ಒಂದು 2 ನ್ಯೂಸ್ ಚಾನಲ್ ಒಳ್ಳೆ ತೋರಿಸ್ತಾರೆ, ಇಲ್ಲ ಅಂತಿಲ್ಲ. ಅದನ್ನು ಬಿಟ್ಬಿಟ್ಟು ಎಲ್ಲನೂ ತೋರಿಸ್ಬೇಕು ಮೇಡಮ್. ನ್ಯಾಯ ಕೊಡಿಸ್ಲಿ ಬೇರೆಯವ್ರಿಗೆ. ಬರೀ ಡಿ ಬಾಸು ಅಂದ್ರೆ ಏನು? ಅವ್ರು ಒಂದಿದೆ TRP ಇಂದ ಅಲ್ಲ, ಎಲ್ಲರೂ ತೋರಿಸಿ ಒಳ್ಳೇದು ಮಾಡಿದ್ರೆ ಎಲ್ಲರಿಗೂ ನ್ಯಾಯ ಕೊಡಿಸಿದ್ರೆ ನಾವು ಮೆತ್ತೀವಿ. ಡಿ ಬಾಸ್ ಅವನು ಯಾವ ರೇಣುಕಾ ಸ್ವಾಮಿ ಅವಂತ ಒಂಚೂರಾರ ತೋರಿಸಿದ್ರ? ಚಾನ್ಸೇ ಇಲ್ಲ. ಅವ್ನು ಏನು ತೋರಿಸಿಲ್ಲ. ಡಿ ಬಾಸು ಹೋಗಿ ಚುಚ್ಚಿಬಿಟ್ರು, ಗುದ್ದುಬಿಟ್ರು, ಎಳೆದ್ಬಿಟ್ರು ಅಂದ್ಬಿಟ್ರೆ ಯಾರು ತೋರಿಸಿದ್ರೆ? ವೀಡಿಯೋಗಳು ತೋರಿಸಿದಾರ? ಕಾರ್ ಅವ್ರದ್ದು ಅಂದರು, ಕಾರ್ ಅವ್ರದ್ದಾ? ಯಾಕೆ ಸುಳ್ಳು ಹೇಳಬೇಕು? ಇರೋದು ತೋರಿಸ್ಬೇಕು. ನಾವು ನಮ್ಮ ಬಾಸ್ನ ಎಲ್ಲೂ ಬಿಟ್ಕೊಡೋದಿಲ್ಲ. ಇವನಲ್ಲ, ಇವನು ಅಜಿತ್ತು, ಅವ್ನು ಯಾರೋ ಎನ್ಕೌಂಟ್ರ್ ಮಾಡ್ಬೇಕು ಅಂದಲ್ಲ, ಮಾಡಿಬಿಡ್ತಾನ? ಮಾಡಿಸ್ತಾರ? ಆಗುತ್ತಾ ಅವನ ಕೈಲಿ? ಆಗೋದು ಮಾತಾಡಬೇಕು. ನಾನೇ ಅಲ್ಲಿ ಈ ನನ್ನ ಅಭಿಮಾನ ನಾನು ಹೇಳ್ಕೊತಾ ಇದ್ದೀನಿ. ಅವನು ಆಗೋದು ಮಾತಾಡಲಿ. ಎನ್ಕೌಂಟ್ರ್ ಮಾಡಿಬಿಡ್ಬೇಕು, ಬಿಡ್ಸಾಕ್ಬಿಡ್ಬೇಕು ಅಂತಾನೆ. ಅಲ್ಲಿ ನೋಡ್ರಿ, ಝೂಮ್ ಮಾಡಿ ನೋಡ್ರಿ, ದನ ಇದ್ದಂಗೆ ಅವನೇ ಅಂತಾರೆ. ತಪ್ಪು. ಅದು ಏನಿದೆ ಅದ್ರ ಮಾತ್ರ ತೋರಿಸ್ಬೇಕು. ಇಡೀ 24 ಗಂಟೆ ಟೈಮಲ್ಲಿ ಡಿ ಬಾಸು. ದರ್ಶನ್ ಅವರು ಬಂದು A2 ಆರೋಪಿಯಾಗಿ ಜೈಲ್ ಸೇರಿರೋದು. ಬಟ್ ಅದು A2 ಆರೋಪಿಯಾಗಿ ಜೈಲ್ ಸೇರಿದ್ರು ಕೂಡ ಕೈದಿ ನಂಬರ್ನು ಬಿಡ್ತಿಲ್ಲ ಅಂದ್ರೆ ಅಭಿಮಾನ ಯಾವ ತರ ಅಭಿಮಾನ ಅದೊಂದು ಅರ್ಥನೇ ಆಗಲ್ಲ. ಮಾಡಿರೋದಾನೆ ನಮ್ಮ ಬಾಸ್ ಬಿಟ್ಕೊಡಕ್ಕೆ. ನಮ್ಮ ಬಾಸ್ ತಪ್ಪೇ ಮಾಡಿಲ್ಲ, ನಾವು ಬಿಟ್ಕೊಡಲ್ಲ. ಇವಾಗ ಇಲ್ಲಿದ್ದಾಗ 6106 ಹಾಕ್ಸಿದ್ದೀನಿ, ಯಾರೋ ಕಿದ್ದಾಕ್ಬಿಡ ನಂದು ಗಾಡಿ ಮೇಲೆ. ಇನ್ನು ಯಾವ್ದಾದ್ರು ಬಳ್ಳಾರಿ ಕೊಟ್ಟವ್ರ ಅದನ್ನ ನೋಡಿಲ್ಲ, ಅದನ್ನೂ ಹಾಕಿಸ್ತೀನಿ. ಅವ್ನು ತಾಕತ್ತಿದ್ರೆ ಗಾಡಿ ಮೇಲೆ ಕಿದ್ದಾಕ್ತಾರಲ್ಲ, ನಮ್ಮ ಗಾಡಿ ಮೇಲೆ ನನ್ನ ಮುಂದೆ ಕಿದ್ದಾಕಬೇಕು ಅವರು. ನಿಜವಾಗ್ಲೂ ನಾನು ಅವಾಗಲೇ ನಮ್ಮ ಹುಡುಗರಿಗೆ ಹೇಳಿದೆ, ಲೇಡಿ ಕೇಳಕ್ಕೆ ಬಂದರೆ ಲೇಡಿ ಕೇಳಿಸ್ಬೇಡಪ್ಪ, ಯಾರು ಹುಡುಗನ ಕಳಿಸಿ, ನಾನು ಸಿಟ್ಟಲ್ಲ ಏನೇ ಮಾತಾಡ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಈಗ ಅದನ್ನೂ ಹಾಕಿಸ್ತೀನಿ. ಅದು ನಮ್ಮ ಅಭಿಮಾನ, ನಾನು ಬಿಟ್ಕೊಡಲ್ಲ. ನಾನು ಯಾರನ್ನೇ ಅಲ್ಲಿ ಈ ವಿಷಯದಲ್ಲಿ ಫ್ಯಾಮಿಲಿನೇ ಬೇರೆ, ಆ ಪ್ರೀತಿ ಅಲ್ಲಿರುತ್ತೆ. ಅಭಿಮಾನ ಅಂತ ಬಂದರೆ ನಮ್ಮ ಡಿ ಬಾಸ್ನ ನಾನು ಯಾರನ್ನೂ ಬಿಟ್ಕೊಡಲ್ಲ. ಅದನ್ನೇನೆ ನಮ್ಮ ತಾಯಿಗೆ ಬೈದಿದೆ ನಾನು. ಏನು ನಿಮ್ಮ ಬಾಸ ಒಳಗಡೆ ಹಾಕ್ಬಿಟ್ರು ಅಂದರು. ಊಟ ಮಾಡುವ ಮನೆಗೋ ಸುಮ್ಮನೆ ಅಷ್ಟೇ. ನಮ್ಮ ಸುಮ್ಮನೆ ಅದು ಅಭಿಮಾನನೇ ಬೇರೆ, ಫ್ಯಾಮಿಲಿನೇ ಬೇರೆ. ಅದು ಬಿಟ್ಬಿಟ್ಟು ನಾವು ಅವ್ರ ಮೇಲೆ ಇರೋ ಪ್ರೀತಿ ಇನ್ನೂ ಜಾಸ್ತಿ ಆಗ್ತೈತೆ, ಕಮ್ಮಿ ಆಗ್ತಾ ಇಲ್ಲ, ಆಗೋದು ಇಲ್ಲ. ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಭಿಮಾನ? ಏನಕ್ಕೆ ಜಾಸ್ತಿ ಆಗ್ತೈತೆ ಅಂದ್ರೆ ಯಾವಾಗ ನೋಡ್ರಿ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಮ್ಮ ಬಾಸ್ ನಾನು ಇದು ಮಾಡಿದ್ರೆ ಅಲ್ಲಿ ಯಾವನ ಅಂತಾನೆ ಬಳ್ಳಾರಿಗೂ ಬಂದ ದರ್ಶನ್ ಬಂದ ಅಂತಾನೆ. ಅವ್ರದ್ದು ಯಾವ ಸ್ಥಾನ ಇದೆ ಅದು ಕೊಡಬೇಕು ಬೆಲೆನ. ಬಂದರು ಅಂತೇಳಿ ನಾವು ಬೆಲೆ ಕೊಡ್ತೀವಿ ನ್ಯೂಸ್ ಚಾನಲ್ಗೆ. ಬಂದ ಅಂದ್ರೆ ಏನು ಅವ್ರ ಮನೆ ಹಾಳ ನ್ಯೂಸ್ ಚಾನಲ್. ಅದಕ್ಕೆ ನನ್ನ ಇವಾಗ ಫೋಟೋ ವೈರಲ್ ಆಯ್ತಲ್ವಾ? ದರ್ಶನ್ ಅವರು ಜೈಲೊಳಗಡೆ ಕುತ್ಕೊಂಡು ಕಾಫಿ ಕುಡಿತಾ ಸಿಗರೇಟ್ ಹೊಡಿತಾ ಫೋಟೋ ವೈರಲ್ ಆಯ್ತು. ಏನ್ ಅನ್ಸ್ತು ಫೋಟೋ ನೋಡಿ? ಫಸ್ಟ್ ಅದಾಗಿರೋದು, ಇನ್ನು ಯಾವುದು ಆಗೇ ಇಲ್ವಾ? ಯಾವ್ದು ಹಾಗೆ ಇಲ್ವಾ ಅಂತ ನಾವು ಹೇಳ್ತಿಲ್ಲ, ಆಗಿದೆ. ಬಟ್ ದರ್ಶನ್ ಅವರ ಫೋಟೋ ನೋಡಿ ಏನ್ ಅನ್ಸ್ತು ನಿಮ್ಗೆ? ಮೇಡಮ್ ನನಗೆ ಭಾಳ ಖುಷಿ ಆಯ್ತು. ಅವ್ರ ಸ್ಟೇಟಸಲ್ಲೆಲ್ಲ ಅಷ್ಟೇನೆ. ಏಟರ್ಸ್ಗಳು ಇನ್ನೂ ಬದುಕಿದ್ರೇನೋ ಸತ್ತೋಗ್ಬಿಟ್ರೆ ಬೋಳಿ ಮಕ್ಳು ಅಂತ ಹಾಕಿದೆ ಸ್ಟೇಟಸ್ಗೆ. 300 ಜನ ನೋಡ್ತಾರೆ ಸ್ಟೇಟಸ್. ಏಟರ್ಸ್ ಎಲ್ಲ ಗೊತ್ತು. ಈಗ ಯಾರು ನನ್ನ ಮಗ ನನ್ನ ಬಗ್ಗೆ ನಮ್ಮ ಬಾಸ್ ಬಗ್ಗೆ ಮಾತಾಡೋದಲ್ಲ. ನಮ್ಮ ಬಗ್ಗೆ
ಯಾರ್ಯಾರು ಲೈನ್ಸ್ ಹಾಕ್ತೀನಿ ಸ್ಟೇಟಸು ಇದು ಫೇಸ್ಬುಕ್ಕು ಹಾಕ್ತೀನಿ ನಾನು. ಅಲ್ಲೂ ಹಿಂಗೆ ಹಾಕೋದು ಏಟರ್ಸ್ ಇನ್ನೂ ಬದುಕಿದ್ರೇನೋ ಮನೆ ಮಕ್ಕಳು ಸತ್ತೋಗ್ಬಿಟ್ರು ಇನ್ನೂ ಬದುಕಿದ್ರೇನೋ ಅದು ನಮ್ಮ ಬಾಸ್ ಒಬ್ಬರೇ ಟೀ ಕುಡಿದು ಸಿಗರೇಟ್ ಸೇದಿದ್ರೆ ಓಕೆ ನಮ್ಮ ಬಾಸ್ ಮಾಡಿದ್ರೆ ತಪ್ಪು. ಇದಕ್ಕಿಂತ ಮುಂಚೆ ಯಾವುದು ಮಾಡೇ ಇಲ್ವಾ ಆಗೇ ಅಲ್ವಾ ಅದನ್ನು ಮಾಡಲಿ ಬಿಡಿ. ಒಂದನ್ನೇ ಇಟ್ಕೊಂಡು ಇದು ಮಾಡೋದು ತಪ್ಪು. ಆದ್ರೆ ಏನು ಕೊಲೆ ಆರೋಪದ ಮೇಲೆ ಏಟು ಆರೋಪಿಯಾಗಿರೋದು. ಬಟ್ ಅಂದ್ರೆ ನೀವು ನೋಡಿರ್ತೀರಾ ಏನೋ ಊಟ ಸೇರ್ತಾ ಇಲ್ಲ ಜೈಲೊಳಗಡೆ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರು ಕೋರ್ಟಿಗೆ. ಯಾರು ಸಲ್ಲಿಸಿದ್ದು? ದರ್ಶನ್ ಅವರು. ಹೌದು ಹೌದು. ಹೌದಾ? ಒಂದು ಕೇಳಿ ಅರ್ಜಿ ಸಲ್ಲಿಸಿದ್ರಲ್ವಾ ಜೈಲೊಳಗಡೆ ಅಷ್ಟು ಆರಾಮಾಗಿದ್ದಾರೆ ಅಂತ ಆದ್ಮೇಲೆ ಯಾಕೆ ಅರ್ಜಿ ಸಲ್ಲಿಸಿದ್ರು ಅಂತ. ಯಾರು? ಈಗ ನ್ಯೂಸ್ ಚಾನಲ್ ಏನು ಹೇಳಿದ್ರು? ಸಿಗರೇಟ್ ಕೊಡಿ ನನಗೆ ಕೈ ನಡುಕ್ತೈತೆ ಅಂತ ಹೇಳಿದ್ರು ನಮ್ಮ ಬಾಸು. ಹೇಳಿದ್ರಾ? ಯಾಕೆ ಹೇಳಿದ್ರು ಮತ್ತೆ ನ್ಯೂಸ್ ಚಾನಲ್ಗಳು ಯಾಕೆ ಹೇಳಿದ್ರು? ಇರೋದು ಮಾತ್ರ ಹೇಳ್ಬೇಕು. ಈಗ ನೀವು ನಾನು ಕೇಳಿದ್ರಿ ತಾನೆ. ಈಗ ಊಟ ಸಲ್ಲಿಸಿದ್ರು ಅರ್ಜಿ ಸಲ್ಲಿಸಿದ್ರು ಊಟ ಹಿಂಗೆ ಆರಾಮ ಇದೆ ಅಂತ ಕೇಳಿದ್ರು. ಸರ್ ನಿಮ್ಮ ದಮ್ಮಯ್ಯ ಅಂತೀನಿ ನನಗೊಂದು ಸಿಗರೇಟ್ ಕೊಡಿ ನನಗೆ ಕೈ ನಡುಕ್ತೈತೆ. ಆಮೇಲೆ ಅವನಂತಾರೆ ಈಗ ಏನೋ ಕೇಳಿದ್ರು ಒಂದು ಹೊಡಿತೀನಿ ಹೋಗಿ ನಿಂತ್ಕೋ ಸೈಡ್ಗೆ ಅಂದರು. ಅವೆಲ್ಲ ಹೇಳ್ತಾರಾ? ಯಾಕೆ ಹೇಳ್ಬೇಕು ಸುಳ್ಳು ಇರೋದ್ರಲ್ಲಿ ಮಾತ್ರ ಹೇಳ್ಬೇಕು. ಆಮೇಲೆ ಹೇಳ್ತಾರೆ ಇವಾಗ ನೆನ್ನೆ ಮನೆ ಯಾವುದೋ ತೋರಿಸ್ತಿದ್ದಾರೆ ಬರ್ತಾರೆ ನಾನು ಬರ್ತೀನಿ ರಾಜಕೀಯಕ್ಕೆ ಒಬ್ಬೊಬ್ರಿಗೆ ಕಾಣಿಸ್ತೀನಿ ಅಂತ ಹೇಳಿದ್ರಾ ಮತ್ತೆ ಯಾಕೆ ತೋರಿಸ್ತಾರೆ? ಇರೋದ್ರ ಮಾತ್ರ ತೋರಿಸ್ಬೇಕು ಮೇಡಮ್. ಯಾರೇ ಅಲ್ಲಿ ಎಲ್ಲಾರ್ದನ್ನು ತೋರಿಸ್ಬೇಕು. ಪ್ರತಿ ಯಾವುದಾದ್ರು ಕೇಸ್ಗಳು ಬರ್ತವೆ ಎಲ್ಲನೂ ಮುಚ್ಚಾಕ್ಬಿಡ್ತಾರೆ. ಡಿ ಬಾಸ್ ಬೆಳಗ್ಗೆ ತಗೋ ದರ್ಶನ್ ಅವರು ಕಾರ್ ಹಂಗೆ ಕೆಂಪು ಹೋಯ್ತು ಇಲ್ಲಿ ಅಷ್ಟಕ್ಕೆ ಬಂತು ಇಲ್ಲಿಗೆ ಬಂತು ಅಂದರೆ ನಮ್ಮ ಬಾಸ್ ಕಾರ್ ಹೆಂಗೈತೆ ಅದ್ಯಾವ ಕಾರ ಹೆಂಗೈತೆ ಯಾಕೆ ಹೇಳ್ಬೇಕು ಅವೆಲ್ಲನೂ? ತಪ್ಪು ಮಾಡಿದ್ರಾ ಒಪ್ಕೋತೀನಿ ನಾವೇ. ಆ ವಿಡಿಯೋ ತೋರಿಸ್ಲಿ ಅನುಭವಿಸ್ಲಿ ನಮ್ಮ ಬಾಸು. ತಪ್ಪು ಮಾಡಿದ್ರೆ ನಾವು ಇಲ್ಲಿ ಬೇಡ ಅಂತ ಹೇಳಲ್ಲ. ತಪ್ಪು ಮಾಡ್ದೇ ಸುಮ್ಮನೆ ಏನೇನು ಹೇಳೋದು ನಾವು ಒಪ್ಕೊಳ್ಳಲ್ಲ. ಇವರೇ ಅಲ್ಲ ನ್ಯೂಸ್ ಚಾನಲ್ ಅಲ್ಲ ಆ ಭಗವಂತನೇ ಸೈ ಅಂತ ಕೆಳಗಿಳಿದು ಫೈ ಅಂತ ಮೇಕ್ ಹೋದ್ರು ನಾವು ಬಿಡ್ಕೊಡಲ್ಲ. ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಬಗ್ಗೆ ಹೇಳೋದ್ರೆ ಏನು ಹೇಳ್ತೀರಾ? ಅವ್ನು ಮಾಡಿದ್ದು ಸರಿನಾ? ಅವಳು ಎಂತಿ ಗರ್ಭಿಣಿ ತಾನೆ ಇವನೇ ಫೋಟೋ ಕಳಿಸ್ಬೇಕು ಅದು ಇದಾ ತಪ್ಪದು. ಅವನು ಪವಿತ್ರ ಕೂಡ ಅವ್ರು ಒಬ್ರಿಗೆಲ್ಲ ಮಾಡಿರೋದು ಇವನು. ನೀವು ಸುಮಾರು ಜನಕ್ಕೆ ಮಾಡಿ ಯಾಕೆ ಮಾಡಬೇಕಿತ್ತು? ಮಾಡಿ ತಪ್ಪು ತಾನೇ ಇವನು. ಅದ್ರ ಬಗ್ಗೆ ಒಂದು ದಿವಸ ನಾನು ನ್ಯೂಸ್ ಚಾನಲ್ ಒಂದು ದಿವಸನೂ ತೋರಿಸ್ತಿಲ್ಲ. ಚಾನ್ಸೇ ಇಲ್ಲ. ನಾನು ನೋಡಿವ್ನಿ ನಮ್ಮ ಮನೆ ಭಾಷೆನ ಹಿಂಗೆ ಮಾತಾಡೋದು. ನಾನು ನೋಡಿದ್ದೀನಿ ಈ ಥರ ತೋರಿಸಿಲ್ಲ ಅವನು. ಪ್ರತಿಯೊಂದು ನೋಡಿದ್ರೂ ಡಿ ಬಾಸ್ ಅವ್ರು ಇಷ್ಟೊತ್ತಿಗೆ ಹೋದ್ರು ಅವ್ರಿಗೆ ಇದಿತ್ತು ಇದು ಮಾಡಿದ್ರೆ ಹೊರ್ತು ಈ ಅಪ್ಪಂದ ಒಂದು ತೋರಿಸಿಲ್ಲ. ಯಾಕೆ ತೋರಿಸಿಲ್ಲ? ಆಮೇಲೆ ಅವಳು ಯಾರೋ ಹೇಳ್ತಾಳೆ ಕಿತ್ತು ಹೋಗಿರೋ ದರ್ಶನ್ ಬರೋಲ್ಲ ಡಿ ದರ್ಶನ್ ಡ್ಯಾಶ್ ದರ್ಶನ್ ಅಂತಾಳೆ. ತಪ್ಪು ತಾನೇ ಅದು? ನೀವು ಹೇಳಿ ಕೆಲಕ್ಕೆ ಮಾಧ್ಯಮದವರು ಬೈದಿದ್ದಾರೆ. ಮಾಧ್ಯಮದವ್ರಿಗೇನೆ ಒತ್ತಿ ಕೇಳ್ತಾರೆ ಹೋಗಿ ಯಾವ್ದಾರ ಅಲ್ಲಿ ಯಾವ್ದಾದ್ರು ಇಂಟರ್ವ್ಯೂ ಅಲ್ಲಿ ಒಂದು ಹೀರೋದಲ್ಲಿ ಫಂಕ್ಷನಲ್ಲಿ ಅಲ್ಲಿ ದರ್ಶನ್ ಇನ್ನು ಬೇರೆ ಸುದೀಪ್ ಇಲ್ವಾ ಯಶ್ ಇಲ್ವಾ ಕೇಳಿ ಅವ್ರ ಬಗ್ಗೆ ಧ್ರುವವ್ರು ಇಲ್ವಾ ಯಾವ ಹೋಗ್ಬಿಟ್ಟು ಸರ್ ಇದ್ರ ಪ್ರಕರಣದ ಬಗ್ಗೆ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಸರ್ ಈಗ ಮಾರ್ಟಿನ್ ಬರ್ತೈತೆ ಅದ್ರ ಬಗ್ಗೆ ಹೇಳಿ. ಮಾರ್ಟಿನ್ ಬಗ್ಗೆ ಏನಕ್ಕೆ ಬೇಕಾಡ್ತಾರೆ? ಅದು ಮೂವಿ ಪ್ರಮೋಷನ್ ಮಾಡೋದಕ್ಕೆ ಬೇರೆ ಟೀಮ್ ಇರುತ್ತೆ ಅದು ಮಾಡ್ತಾರೆ. ಕೇಳಿ ಯಾವುದೇ ಒಂದು ಟಿವಿ ಫಿಲಮ್ ಸ್ಟಾರ್ಟ್ ಆಗಲಿ ಏನೇ ಮಾಡಿ ಇದು ಮಾಡಲಿ ಅದೊಂದು ಎತ್ತಾರೆ ಯಾಕೆ? ಇವಾಗ ದರ್ಶನ್ ಅವರು ಏಟು ಆರೋಪಿಯಾಗಿ ಜೈಲ್ ಸೇರಿದ್ದಾರೆ ಅಲ್ವಾ? ಏನ್ ಅನ್ಸುತ್ತೆ ದರ್ಶನ್ ಅವ್ರ ಬಗ್ಗೆ ನಿಮಗೆ? ನಮ್ಗೆ ಏನು ಮೇಡಮ್ ನಮ್ಮ ಬಾಸ್ ಎಲ್ಲಿದ್ರು ಬಾಸೆ. ಈ ಬಳ್ಳಾರಿಯಿಂದ ಇನ್ನೂ ತಿರ್ಗಾ ನೀವು ಮೈಸೂರಿಗೆ ಹಾಕಲಿ ತಿರ್ಗಾ ಪರಪ್ಪನಾಗ್ರ ಬಂದ್ರೆ ನಮ್ಮ ಬಾಸೇ ನಮಗೆ. ತಪ್ಪು ಮಾಡಿಲ್ಲ ನಮ್ಮ ಬಾಸು ನಮಗಿದೆ ಅದೊಂದೇ ಹೇಳೋದು ನಾನು. ಜೈ ಡಿ ಬಾಸ್ ಅಷ್ಟೇ. ಸ್ವೀಟ್ ಪ್ಲಸ್ ಕರ್ನಾಟಕ.